ಸೀನಾ ಆಗ್ಲೇ ಮದುವೆಗೆ ಬಂದು ನಿಂತವ್ರೆ. ಅವ್ವ ಮುಗೀತು ನಮ್ಮ ಕತೆ. ಓ ಲೀಲಕ್ಕ ಬೇಗ ಬಂದ್ಬಿಟ್ರಿ. ಮಾವ ಇವತ್ತು ರಜೆ ಕೊಡ್ಬೋದಿತ್ತಲ್ಲ, ಯಾಕೆ ಅಂಗಡಿ ಓಪನ್ ಮಾಡ್ತಿದ್ಯಾ? ರಜೆ ಕೊಟ್ಟಿನಿ ಪಾರು ಗೋಡಂಬಿ ಗೊರಕೆಗೆ. ಪಾಪ ಮದ್ವೆಲಿ ಸಾರೆ ಕೆಲಸ ಮಾಡೋರೆ, ಅದಕ್ಕೆ ಆರಾಮಾಗಿ ಮಧ್ಯಾಹ್ನ ಬರ್ಲಿ ಅಂತ ಹೇಳಿನಿ. ಅವ್ರಿಗೆ ರೆಸ್ಟ್ ತಗೊಳೋದಕ್ಕೆ ರಜೆ ಕೊಟ್ಟಿದ್ಯಾ, ಓಕೆ. ನೀನ್ ತಗೊಳ್ಬಾರ್ದಾ? ನಿಮ್ಗೇನಾದ್ರೂ ಆದ್ರೆ? ನಂಗೇನಾಗ್ತದೆ ಪಾರು, ನಂಗೇನಾದ್ರೆ ನೀನ್ ಇದೆಲ್ಲ ನೋಡ್ಕೊಳಕ್ಕೆ. ಅಣ್ಣವ್ರ ಜೊತೆಲೆ ಕರ್ಕೊಂಡ್ ಬಂದಿದ್ದೀರಾ? ಲೀಲಾ ಯಾರಿವರು? ರೀ ಇವರು ಅಯ್ಯೋ ನಾನು ಹೇಳ್ತೀನಿ ಇರಿ ಅಕ್ಕ. ಅದಪ್ಪಣ್ಣ ನೀವ್ ಯಾರು? ಊರಿಗೆ ದೊಡ್ಡ ಮನುಷ್ಯರು, ನಿಮ್ ಎದುರುಗಡೆ ನಿಂತ್ಕೊಂಡು ಮಾತಾಡಂಗಾಯ್ತಲ್ಲ, ಅದು ನಮ್ಮ ಭಾಗ್ಯ. ಅಲ್ಲ ನೀವು ಯಾರು ಅಂತ ಹೇಳ್ತೀನಿ ಇರಿ ಅಣ್ಣ. ಮಗಳೇ ಮೊದಲು ಆಶೀರ್ವಾದ ತಗೋ ದೊಡ್ಡವ್ರದು, ಆಮೇಲೆ ತಗೊಳ್ಳೋದು ಇದ್ದೇದೆ. ಇವತ್ತು ಆಯ್ತು ಪೂಜೆ ಫಿಕ್ಸು. ನನ್ನೇ ಕುಂಬಳಕಾಯಿ ಹೊಡೆದಂಗೆ ಹೊಡೆದ್ರೆ ಏನಪ್ಪ ಗತಿ? ಅಂಕಲ್ ಆಶೀರ್ವಾದ ಮಾಡಿ. ಏನಮ್ಮ ಪಿಂಕಿ ಅಂಕಲ್ ಅಂತಿದೀಯಾ? ಪ್ರೀತಿಯಿಂದ ಶಾಸ್ತ್ರದ ಪ್ರಕಾರ ಒಂದು ನಿಮಿಷ ಇರಿ. ನೀವು ಯಾರು ಅಂತಾನೆ ಗೊತ್ತಿಲ್ಲ, ಅಲ್ಲಿಂದ ಮಾತಾಡ್ತಾ ಇದ್ದೀರಿ. ಇವಳ ಹತ್ರ ಆಶೀರ್ವಾದನೂ ತಗೋ ಅಂತೀರಿ. ಇಲ್ಲಿ ಏನು ನಡೀತಾ ಇದೆ? ಒಪ್ಪಿಸ್ಕೊಂಡು ಕರ್ಕೊಂಡು ಬಂದ್ಮೇಲೆ ನಾನು ಏನು ಹೇಳೋದಣ್ಣ, ಅಕ್ಕರೇ ಹೇಳ್ತಾರೆ. ಅಕ್ಕ ಹೇಳಕ್ಕ, ನಾವು ಯಾರು ಅಂತ ಪರಿಚಯ ಮಾಡ್ಕೊಡಿ. ರೀ ಇವರು ಪಕ್ಕದೂರವರು, ಕಳ್ಸೇಗೌಡ್ರು ಅಂತ. ಇವಳು ಅವ್ರ ಮಗಳು ಏನು ಪಿ ಪಿ ಅಂತನಾ?